ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಿಯರಾದ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆಯ ಧ್ಯಾನ ಎಂಬ ವಿಷಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 4ನೇ ಅಧ್ಯಾಯ 4ನೇ ವಚನ. ಆದಿಕಾಂಡ 4:4. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆನ ಒದಗಿಸಲಿ. ಶಿಲ್ಬೆ ಧ್ಯಾನದಲ್ಲಿ ಆಸಕ್ತರಾಗಿರುವಂಥ ಪ್ರಿಯ ದೇವಜನರೇ, ಇದೊಂದು ಬಹಳ ಅವಶ್ಯವಾದ, ಬಹಳ ಮಹತ್ತರವಾದ ವಿಷಯವಾಗ್ತದೆ. ಪ್ರತಿಯೊಬ್ಬ ವಿಶ್ವಾಸಿಯು ಯೇಸುಕ್ರಿಸ್ತನ ಕುರಿತಾಗಿಯೂ, ಯೇಸುಕ್ರಿಸ್ತನ ಶಿಲುಬೆ ಶ್ರಮೆ ಕುರಿತಾಗಿಯೂ, ಆತನ ಪುನರುತ್ಥಾನದ ಕುರಿತಾಗಿಯೂ, ಆತನ ರಕ್ತದ ಕುರಿತಾಗಿಯೂ ಅಧಿಕವಾಗಿ ಧ್ಯಾನಿಸ್ತಲೇ ಇರಬೇಕು. ಇದು ನಮಗೆ ಬಹಳ ಬಲ ಕೊಡುವಂಥದ್ದು. ಇಲ್ಲಿ ನಾವು ಇದನ್ನು ಓದಿದ ದೇವರ ವಾಕ್ಯದ ಭಾಗದಲ್ಲಿ ಆದಾಮ ಹವ್ವರಿಗೆ ಹುಟ್ಟಿದ 2ನೇ ಮಗ ಹೇಬೇಲ, ಆತನು ವೃತ್ತಿಯಲ್ಲಿ ಕುರಿಗಳನ್ನು ಸಾಕುವವನು. ಇವನೀಗ ದೇವರಿಗೆ ಕಾಣಿಕೆ ತಂದಿದ್ದಾನೆ. ಇವನ ಕಾಣಿಕೆ ಬಹು ವಿಶೇಷವಾದದ್ದು. ಅಲ್ಲಿ 4ನೇ ವಚನ ಹೇಳ್ತದೆ, ಇವನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನ ತಂದ. ಇಲ್ಲಿ ನಮಗೆ ಗೊತ್ತಾಗಲಿ, ಈತನು ಕಾಣಿಕೆನ ತರುವಾಗ ಆತುರವಾಗಿ ಸಿಕ್ಕಿದನ್ನು ತಂದು ದೇವರಿಗೆ ಅರ್ಪಿಸದೆ, ಅವನ ಕುರಿ ಹಿಂಡಿನಲ್ಲಿ ಯಾವ ಕುರಿ ಚೊಚ್ಚಲ ಕುರಿಗೆ ಅದು ಜನ್ಮ ಕೊಡ್ತದೋ ಅದರಲ್ಲಿ ಅದು ಗಂಡಾಗಿದ್ದ ಪಕ್ಷಕ್ಕೆ ಆತನು ಅದನ್ನು ಬಹಳ ಜಾಗರೂಕತೆಯಿಂದ ಪ್ರತ್ಯೇಕಪಡಿಸಿ ಅದನ್ನೇ ಒಂದು ಪ್ರತ್ಯೇಕ ಹಿಂಡನಾಗಿ ಮಾಡಿ ಅದನ್ನು ಚೆನ್ನಾಗಿ ಮೇಯಿಸಿ ಅವುಗಳಲ್ಲಿ ಕೊಬ್ಬಿದ್ದನ್ನು ತಿರುಗಿ ಆರಿಸಿ ಆ ಕೊಬ್ಬು ಸಮೇತವಾಗಿ ಆತನು ದೇವರಿಗೆ ಯಜ್ಞವನ್ನು ಅರ್ಪಿಸಿದ್ದಾನೆ. ಈ ಅರ್ಥದಲ್ಲಿ ನಮಗೆ ತಿಳಿಯಬೇಕಾದ ವಿಷಯ, ಈತನು ಈ ವಿಧವಾಗಿ ದೇವರಿಗೆ ಕಾಣಿಕೆ ಕೊಡಲಿಕ್ಕೆ ಕಡಿಮೆ ಅಂದರೆ 6ರಿಂದ 12 ತಿಂಗಳು ಅಥವಾ 1 ವರ್ಷದ ತನಕ ಪ್ರಯಾಸ ಪಟ್ಟಿದ್ದಾನೆ. ಶ್ರೇಷ್ಠವಾದ ಕಾಣಿಕೆಯನ್ನು ದೇವರಿಗೆ ಕೊಡಬೇಕು. ಕಾರಣ ಆತನು ದೇವರನ್ನು ಅತಿಯಾಗಿ ಗೌರವಿಸುವವನು. ಈತನು ದೇವರಿಗೆ ಕಾಣಿಕೆಯಾಗಿ ಕೊಟ್ಟದ್ರಲ್ಲಿ 2 ಪ್ರಾಮುಖ್ಯ ಪದಗಳು, ಒಂದು ಚೊಚ್ಚಲು, ಮತ್ತೊಂದು ಕೊಬ್ಬು. ಮೊಟ್ಟ ಮೊದಲ ಯಜ್ಞವಾಗಿ ನಮಗೆ ವಾಕ್ಯದಲ್ಲಿ ಸಿಗುವಂಥ ಅಂಶ ಇದುವೇ. ಇದರಲ್ಲಿ ಆತನು ದೇವರಿಗೆ ಕೊಟ್ಟದ್ದು ಚೊಚ್ಚಲು ಕುರಿ ಮತ್ತು ಅದರ ಕೊಬ್ಬು. ಯಾಕೆ ಚೊಚ್ಚಲು? ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಚೊಚ್ಚಲನ್ನು ಆತನು ತನ್ನದೆಂಬುದಾಗಿ ಆತನು ಪರಿಗಣಿಸ್ತಾನೆ. ಆತನು ಐಗುಪ್ತ ದೇಶದಲ್ಲಿ ದಾಸೋತ್ತದಲ್ಲಿದ್ದ ಸಮಸ್ತ ಇಸ್ರಾಯೇಲರನ್ನು, ಲಕ್ಷೋಪಲಕ್ಷ ಇಸ್ರಾಯೇಲರನ್ನು ಆತನು ಈ ನುಡಿಗಳಿಂದ ಆತನು ಹೇಳ್ತಾನೆ. ಮೋಶೆಗೆ ಹೇಳುವಾಗ ವಿಮೋಚನ ಕಾಂಡ 4ನೇ ಅಧ್ಯಾಯದ 22ನೇ ವಚನದಲ್ಲಿ, ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತಿದೆ ಎಂದು ತಿಳುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಲಕ್ಷೋಪಲಕ್ಷ ಜನರನ್ನು ಆತನು ನನ್ನ ಚೊಚ್ಚಲು ಮಗ ಎಂಬುದಾಗಿ ಹೇಳ್ತಾನೆ. ಜೊತೆಗೆ ಈ ಚೊಚ್ಚಲು ಮಗನೇ ಆರಾಧಿಸಬೇಕಂತಾನೆ. ಇದು ದೇವರು ಬಯಸುವಂತ ಬ್ರ್ಯಾಂಡೆಡ್ ಆರಾಧನೆ. ಚೊಚ್ಚಲ ಮಕ್ಕಳ ಆರಾಧನೆ ಆತನಿಗೆ ಬೇಕು. ಈ ಚೊಚ್ಚಲು ತಂದ ಹಕ್ಕನ್ನು ಆತನು ಏಸಾವನಿಗೆ ಕೊಟ್ಟಿದ್ದ. ಆದರೆ ಏಸಾವನು ಅದನ್ನು ಲಕ್ಷಿಸದೆ ಅದನ್ನು ಯಾಕೋಬನಿಗೆ, ತನ್ನ ತಮ್ಮನಿಗೆ ಮಾರಿಬಿಟ್ಟ. ಅಂದಿನಿಂದ ಅದು ಯಾಕೋಬನ ಮೇಲೆ ಆ ಚೊಚ್ಚಲು ತನ್ನದ ಹಕ್ಕಿತ್ತು. ಅವನ 12 ಮಕ್ಕಳಿಂದಲೇ ಉಂಟಾದದ್ದೇ ಇಸ್ರಾಯೇಲ್ ದೇಶ. ಇವರೆಲ್ಲರನ್ನ ಸೇರಿಸಿ ದೇವರು ಚೊಚ್ಚಲು ಎಂಬುದಾಗಿ ಹೇಳ್ತಾನೆ. ಇವರ ಆರಾಧನೆಯನ್ನು ಬಯಸ್ತಾನೆ. ಹಾಗಾದರೆ ಒಂದು ಪ್ರಶ್ನೆ, ಎಲ್ಲರೂ ಯಹೂದ್ಯರಲ್ಲ, ಎಲ್ಲರೂ ಇಸ್ರಾಯೇಲರಲ್ಲ. ಅವರನ್ನು ಹೊರತುಪಡಿಸಿ ಮಿಕ್ಕ ಎಲ್ಲರೂ ಅನ್ಯರಾಗ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಅವರನ್ನ ಗ್ರೀಕರು ಎಂಬುದಾಗಿ ಹೇಳಿದ್ದಾರೆ, ಅಥವಾ ಅನ್ಯ ಜನರು ಎಂಬುದಾಗಿ ಕರೆಯಲಾಗಿದೆ. ಇನ್ನು ಬೇರೆ ಬೇರೆ ಪದಗಳಲ್ಲಿ ಅವನ್ನ ಸಂಬೋಧಿಸಲಾಗಿದೆ. ಹಾಗಾದರೆ ಇಸ್ರಾಯೇಲರನ್ನು ಹೊರತುಪಡಿಸಿ ಮಿಕ್ಕವರು ಚೊಚ್ಚಲಾಗುವುದು ಹೇಗೆ? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರಿದಕ್ಕೆ ಏರ್ಪಡಿಸಿಕೊಂಡ ವಿಶೇಷ ಸಂಗತಿಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಚನದಲ್ಲಿ ಯೇಸು ಕ್ರಿಸ್ತನನ್ನ ಚೊಚ್ಚಲ ಮಗನೆಂಬುದಾಗಿ ಕರೆಯಲಾಗಿದೆ. ನಂತರದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲಿಯೂ ಹೀಗೆ ಬರ್ತದೆ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಬೇಕು. ಈ ಹಿರಿಯ ಮಗನನ್ನು ದೇವರು ಏನು ಮಾಡಿದ್ದಾನೆ? ಇದೇ ರೋಮ 8:3 ಮಧ್ಯಭಾಗದಲ್ಲಿ ಹೀಗೆ ಬರ್ತದೆ, ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು.
ಅವನನ್ನು ಆತನು ಈಗ ಶಿಲುಬೆಯಲ್ಲಿ ದೇವರು ಬಲಿಯರ್ಪಣೆ ಮಾಡ್ತಾನೆ. ಅವನು ಸುರಿಸಿದ ರಕ್ತ ಅದು ಚೊಚ್ಚಲ ರಕ್ತ. ಈ ರಕ್ತ ನಮ್ಮ ಮೇಲೆ ಬರುವಾಗ ಈಗ ಆತನು ನಮ್ಮನ್ನೂ ಚೊಚ್ಚಲು ಎಂಬುದಾಗಿ ಪರಿಗಣಿಸ್ತಾನೆ. ಹೇಗೆ ಪರಿಗಣಿಸ್ತಾನೆ? ಇಬ್ರಿಯ 12ನೇ ಅಧ್ಯಾಯದ 23ನೇ ವಚನಕ್ಕೆ ನಾವು ಬರುವಾಗ, ಇಬ್ರಿಯ 12:23 ಬರುವಾಗ, ಈಗ ಯೇಸುಕ್ರಿಸ್ತನ ನಂಬಿದ ಸಮಸ್ತ ಜನಕೂಟವನ್ನು, ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ವಿಶ್ವಾಸವಿಟ್ಟ ಎಲ್ಲ ಜನರನ್ನು ಆತನು ಈ ರೀತಿಯಾಗಿ ಹೇಳ್ತಾನೆ, ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆ. ನಾವೆಷ್ಟರಂತೆ ಚೊಚ್ಚಲ ಅಲ್ಲದೆ ಹೋದರು ಯೇಸು ಕ್ರಿಸ್ತನು ದೇವರ ಚೊಚ್ಚಲ ಮಗನಾಗಿ ಆತನು ಸುರಿಸಿದ ಆ ರಕ್ತದಿಂದ, ಚೊಚ್ಚಲ ಮಗನಾದ ಯೇಸು ಕ್ರಿಸ್ತನ ನಾವು ಸೇವಿಸಿದ್ರಿಂದ ಈಗ ನಮ್ಮನ್ನು ಸಹ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆ ಎಂಬುದಾಗಿ ಆತನು ಕರೆದು ನಮ್ಮನ್ನು ಈಗ ಆತನು ಸೇರಿಸಿಕೊಂಡ. ಬೇರೆ ಹೇಬೇಲನ್ನು ಚೊಚ್ಚಲ ಕುರಿಯನ್ನು ಅರ್ಪಿಸಿದ್ರಲ್ಲಿ ಹಾಗಾದರೆ ಎಂಥ ಒಂದು ಘನವಾದ ಪವಿತ್ರಾತ್ಮನ ನಡೆಸುವಿಕೆಯು ವಿವೇಚನೆಯು ಅದೇ. ಜೊತೆಗೆ ಆತನು ಕೊಬ್ಬನ್ನು ಸಮರ್ಪಿಸ್ತಾನೆ. ಕೊಬ್ಬು ಅದು ಎಣ್ಣೆಯನ್ನು, ಪವಿತ್ರಾತ್ಮನನ್ನು ಸೂಚಿಸುವಂಥ ವಿಚಾರ. ಯೇಸು ಕ್ರಿಸ್ತನ ಯಜ್ಞದಲ್ಲಿ ಹಾಗಾದರೆ ಪವಿತ್ರಾತ್ಮನನ್ನು ನೋಡಬೇಕಾಗ್ತದೆ. ಹೇಬೇಲನ್ನು ಅರ್ಪಿಸಿದ ಯಜ್ಞದಲ್ಲಿ ಕೊಬ್ಬಿರುವುದಾದರೆ ಯೇಸು ಕ್ರಿಸ್ತನ ಶಿಲುಬೆಯ ಯಜ್ಞದಲ್ಲಿ ಪವಿತ್ರಾತ್ಮನನ್ನು ಗಮನಿಸಬೇಕಾಗ್ತದೆ. ವಿಶೇಷವಾಗಿ ಇಬ್ರಿಯ 9:14 ಬಹಳ ವಿಶೇಷವಾದ ದೇವರ ವಾಕ್ಯ. ಅದು ಹೇಳ್ತದೆ, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಎಂಬುದಾಗಿ ಹೇಳಿದ ಭಾಗದಲ್ಲಿ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತ ಎಂಬುದಾಗಿ ಬರ್ತದೆ. ಹಾಗಾದರೆ ಕ್ರಿಸ್ತನು ತಂದೆಯಾದ ದೇವರಿಗೆ ಕಲ್ವಾರಿ ಶಿಲುಬೆಯಲ್ಲಿ ಸಮರ್ಪಿಸಿಕೊಳ್ಳುವಾಗ, ಆತನು ಬಲಿಯಾಗುತ್ತಿರುವಾಗ ಅಲ್ಲಿ ಪವಿತ್ರಾತ್ಮನನ್ನು ಬಹು ವಿಶೇಷವಾಗಿ ವಾಕ್ಯದಲ್ಲಿ ನಿತ್ಯಾತ್ಮ ಎಂಬುದಾಗಿ ಕರೆದಿದ್ದಾನೆ. ಕಾರಣ ಇದು ನಿತ್ಯ ಯಜ್ಞ. ವರ್ಷಕ್ಕೂ ಮನುಷ್ಯ ಪಾಪ ಮಾಡಿದಾಗೆಲ್ಲ ಸಲ್ಲಿಸಲ್ಪಡುವ ಯಜ್ಞ ಅಲ್ಲ, ವರ್ಷಕ್ಕೂ ಸಲ್ಲಿಸಲ್ಪಡುವ ಯಜ್ಞ ಅಲ್ಲ. ಯೇಸುವಿನ ಯಜ್ಞ ಒಂದೇ ಸಾರಿ ಸಮರ್ಪಿಸಲ್ಪಟ್ಟ ಯಜ್ಞ. ಇದನ್ನು ನಾವು ಓದ್ತೇವೆ. ಇಬ್ರಿಯ 7:28 ಧರ್ಮಶಾಸ್ತ್ರವು ನಿರ್ಬಲವಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸ್ತದೆ, ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸ್ತದೆ. ನಂತರದಲ್ಲಿ 10:10 ಹೀಗೆ ಹೇಳ್ತಾನೆ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಒಂದೇ ಸಾರಿ. ಯೋಹಾನನು ಇದನ್ನು ಬರೆಯುವಾಗ ಹೀಗೆ ಬರೀತಾನೆ, ಬಹಳ ಉತ್ತೇಜಿಸಿ ಸಭೆಗೆ ಆತನು ಬರೆಯುವಾಗ, ಯೋಹಾನನನ್ನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 1-2 ವಚನಗಳನ್ನ ಓದಿ ನೋಡೋಣ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಪರಲೋಕದಲ್ಲಿ ಯಜ್ಞ ಈಗಲೂ ಇದೆ. ಮುಂದುವರೆದು ಹೇಳ್ತಾನೆ, ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಪ್ರೇರೆ, ಹೇಬೇಲನು ಚೊಚ್ಚಲ ಕುರಿಯನ್ನು, ಅದರ ಕೊಬ್ಬನ್ನು ಅರ್ಪಿಸಿದ. ಹಾಗಾದರೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಚೊಚ್ಚಲ ಮಗನಾಗಿ ಆತನು ಬಲಿಯಾಗುವಾಗ ಆತ ಸುರಿಸಿದ ರಕ್ತ ಈಗ ನಮ್ಮ ಮೇಲೆ ಬರುವಾಗ, ಈ ಚೊಚ್ಚಲ ಮಗನಾದ ಯೇಸು ಕ್ರಿಸ್ತನ ನಮ್ಮ ಹೃದಯ ಅಂಗೀಕರಿಸುವಾಗ ದೇವರು ನಮ್ಮನ್ನು ಚೊಚ್ಚಲ ಮಕ್ಕಳೆಂಬುದಾಗಿ ಆತನು ಸಂಭ್ರಮ ಪಡ್ತಾನೆ. ಜೊತೆಗೆ ಆತನು ಕೊಬ್ಬನ್ನು ಅರ್ಪಿಸಿದ ಕಾರಣ ಅದು ಅಲ್ಲಿ ನಿತ್ಯಾತ್ಮನಾದ ಪವಿತ್ರಾತ್ಮನ ತೋರಿಸ್ತದೆ. ಯೇಸುವಿನ ಯಜ್ಞ ನಿತ್ಯಕ್ಕೂ ಇರುವಂಥ ಯಜ್ಞ, ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞ, ಅಂದರೆ ನಮ್ಮ ದೇವರೊಂದಿಗೆ ಸಮಾಧಾನ ಪಡಿಸುವಂಥ ಯಜ್ಞ, ನಮ್ಮನ್ನು ದೇವರೊಂದಿಗೆ ಸಮಾಧಾನದ ಐಕ್ಯತೆಯಲ್ಲಿ ಸೇರಿಸುವಂಥ, ದೇವರನ್ನು ಅಗಲಿ ಹೋದ ನಮ್ಮನ್ನು, ದೇವರ ಜೀವ ಕಳ್ಕೊಂಡ ನಮ್ಮನ್ನು ದೇವರಲ್ಲಿ ಸೇರಿಸಿ ದೇವರ ಜೀವದಲ್ಲಿ ನಿತ್ಯ ಜೀವದಲ್ಲಿ ನಮ್ಮನ್ನು ಸೇರಿಸುವ ಯಜ್ಞ. ಇದು ನಮಗೆ ಎಷ್ಟೋ ಲಾಭ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ನಾವು ಸಹ ನಿನಗೆ ಚೊಚ್ಚಲಾಗಬೇಕೆಂದು ನಿನ್ನ ಚೊಚ್ಚಲ ಮಗನನ್ನೇ ನೀನು ಬಲಿ ಕೊಟ್ಟಿ ಹೇಬೇಲನ ಯಜ್ಞದಿಂದ ನಮಗೆ ತಿಳಿಯಪಡಿಸುವ ಸಂದೇಶಕ್ಕಾಗಿ ಸ್ತೋತ್ರ. ದೇವರೇ, ಯೇಸುವಿನ ಮುಖಾಂತರ ಆತನ ರಕ್ತದ ಮೂಲಕ ನಮ್ಮನ್ನು ಸಂಪಾದಿಸಿಕೊಂಡ ನೀನು, ರಕ್ತ ಕ್ರಯ ಕೊಟ್ಟು ನಮ್ಮನ್ನು ಕೊಂಡುಕೊಂಡ ನೀನು, ನಮ್ಮನ್ನು ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಯೊಳಗೆ ಸೇರಿಸಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಈ ಯಜ್ಞ ಸಾರ್ಥಕವಾಗುವಂತೆ ಪವಿತ್ರಾತ್ಮನಾದ ದೇವರೇ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ನಿತ್ಯಾತ್ಮನಿಂದ, ಪವಿತ್ರಾತ್ಮನೇ ನೀನಲ್ಲಿ ನಿತ್ಯಾತ್ಮನಾಗಿ ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ನಿರ್ದೋಷಿಯಾಗಿ ಸಮರ್ಪಿಸಿಕೊಳ್ಳುವಂತೆ ಮಾಡಿದೆಯಲ್ಲ. ಇದರಿಂದ ನಾವು ನಿರ್ಜೀವ ಕರ್ಮಗಳಿಂದ ಬಿಡುಗಡೆ ಆದವಲ್ಲ, ಜೀವನ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಮನಸ್ಸಾಕ್ಷಿಗಳನ್ನು ನೀನು ಶುದ್ಧೀಕರಿಸಿದೆಯಲ್ಲ. ಇದಕ್ಕಾಗಿ ನಿನಗೆ ಸ್ತೋತ್ರ.
ಈ ವಾಕ್ಯವನ್ನು ಕೇಳುವಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸಿರಿ, ಇವುಗಳ ಗ್ರಹಿಕೆಯನ್ನು ಒದಗಿಸಿರಿ. ಕರ್ತನೇ, ನಾವು ನಿನ್ನ ಚೊಚ್ಚಲ ಮಕ್ಕಳೆನ್ನುವಂಥ ಅರಿವು ನಿತ್ಯಕ್ಕೂ ನಾವು ನಿನ್ನೊಂದಿಗೆ ಒಡಂಬಡಿಕೆಯಲ್ಲಿ, ನಿನ್ನೊಂದಿಗೆ ಸಮಾಧಾನದಲ್ಲಿ ಇರುವವರೆಂಬುವಂಥ ಅರಿವನ್ನು ನಮಗೆ ಅನುಗ್ರಹಿಸಿರಿ. ಈ ಪ್ರಿಯರನ್ನು ಆಶೀರ್ವದಿಸಿರಿ. ಕಲ್ವಾರಿ ಶಿಲುಬೆಯಲ್ಲಿ ನೀನು ನಮಗೋಸ್ಕರ ಬಿಡುಗಡೆ ಮಾಡಿದ ಸಕಲ ಆಶೀರ್ವಾದ ಈ ಮಕ್ಕಳ ಮೇಲೆ ಬರಲಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.